ಹಾಯ್ ಹಲೋ ಎವ್ರಿಬಡಿ, ಸುಮುಖ ಈ ಸೊಲ್ಯೂಷನ್ಸ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇದು 5th ಮತ್ತು 6th ಜಾನ್ವರಿ 2022ಗೆ ಸಂಬಂಧಿಸಿದ ಡೈಲಿ ನ್ಯೂಸ್ ಪೇಪರ್ ಅನಾಲಿಸಿಸ್ ಮತ್ತು MCQs. ಈವರೆಗೆ ಯಾರು ಕೂಡ ನಮ್ಮ ಈ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಇನ್ಫಾರ್ಮೇಷನ್ ಲೈಕ್ ಆದರೆ ಕಮೆಂಟ್ಸ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಸೆಷನ್ ಅನ್ನು ನಾವು ಪ್ರಾರಂಭ ಮಾಡುವ. ಅದಕ್ಕಿಂತ ಮುಂಚೆ ಈ ನಮ್ಮ ಸೆಷನ್ಗೆ ಸಂಬಂಧಿಸಿದ ವಿಡಿಯೋಗಳು ಅಥವಾ ಅಂದರೆ PPTಗಳು ಬೇಕಾದಲ್ಲಿ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಈ ನಮ್ಮ ಬ್ಲಾಗ್ ಸ್ಪಾಟ್ ಅಥವಾ ಟೆಲಿಗ್ರಾಮ್ ಲಿಂಕ್ನ ಮೂಲಕ ನೀವು ಮಾಹಿತಿಯನ್ನು ಪಡ್ಕೊಬಹುದು. ಓಕೆ, ವಿ ಶಾಲ್ ಸ್ಟಾರ್ಟ್ ದ ಕ್ಲಾಸ್. ಹೊಸಬ್ರು ಯಾರೆಲ್ಲ ನೋಡ್ತಾ ಇದ್ದೀರಿ ನಮ್ಮ ವಿಡಿಯೋ, ನಿಮ್ಮ ಇದು ಗಮನಕ್ಕೆ, ನಮ್ಮ ಈ ಒಂದು ಚಾನೆಲಲ್ಲಿ ನಾವು ಹಿಂದೂ, ಡೆಕ್ಕನ್ ಹೆರಾಲ್ಡ್, ಪ್ರಜಾವಾಣಿ, ವಿಜಯ ಕರ್ನಾಟಕ, ಹೀಗೆ ನಾನಾ ದಿನಪತ್ರಿಕೆಗಳ ಈ ಒಂದು ಪ್ರಚಲಿತ ಸನ್ನಿವೇಶಗಳು ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗುವಂತಹ ಈ ಪ್ರಚಲಿತ ಸನ್ನಿವೇಶಗಳನ್ನು ನಾವು ಕ್ರೋಢೀಕರಿಸಿ ಅದಕ್ಕೆ ಸಂಬಂಧಿಸಿದ ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳನ್ನು ಕೂಡ ಸಿದ್ಧಪಡಿಸಿ ವಿಷಯಗಳ ಒಂದು ವಿಶ್ಲೇಷಣೆ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ತಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಹಾಯ ಆಗುವಂತಹ ಒಂದು ದೃಷ್ಟಿಯಲ್ಲಿ ಈ ಒಂದು ವಿಡಿಯೋವನ್ನು ನಾವು ಪ್ರಸ್ತುತಪಡಿಸ್ತಾ ಇದ್ದೇವೆ. ಇಷ್ಟು ಹೇಳ್ತಾ ಐ ವಿಲ್ ಸ್ಟಾರ್ಟ್ ದ ಕ್ಲಾಸ್ ನೌ. ಇದು ಕ್ವೆಶನ್ಸ್ ಫಾರ್ ದ ಡೇ ಅಂದರೆ ಪ್ರತಿದಿನದ ವಿಡಿಯೋ ಎಂಡಲ್ಲಿ ನಾವು ಆ ದಿನಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆಗಳನ್ನು ನಾವು ಮಕ್ಕಳಿಗೆ ಅಂದರೆ ವಿದ್ಯಾರ್ಥಿಗಳಿಗೆ ಹಾಕ್ತೇವೆ. ಇದು ಕಳೆದ ವಿಡಿಯೋಗೆ ಸಂಬಂಧಿಸಿದ ಪ್ರಶ್ನೆಗಳು. ವಾಟ್ ಈಸ್ ದ ಮೋಟೋ ಆಫ್ ದ DRDO, ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್? ಅದಕ್ಕೆ ಕರೆಕ್ಟ್ ಉತ್ತರ ಬಲಸ್ಯ ಮೂಲಂ ವಿಜ್ಞಾನಂ, ದ ಸೋರ್ಸ್ ಆಫ್ ಸ್ಟ್ರೆಂತ್ ಇಸ್ ಸೈನ್ಸ್. ಎರಡನೇ ಪ್ರಶ್ನೆ, ಮಲ್ಟಿಲ್ಯಾಟರಲ್ ನೇವಲ್ ಎಕ್ಸರ್ಸೈಸ್ ಮಿಲಾನ್ ಇಸ್ ಬಿಂಗ್ ಇನಿಷಿಯೇಟೆಡ್ ಫ್ರಮ್ ವಿಚ್ ಇಯರ್? ಬಹುಪಕ್ಷೀಯ ನೌಕಾ ವ್ಯಾಯಾಮ ಮಿಲಾನ್ ಅದನ್ನು ಯಾವ ವರ್ಷದಿಂದ ಅದು ನಡೆದುಕೊಂಡು ಬಂದಿದೆ? ಅದು 1995ರಿಂದ ಅದು ನಡೆಸ್ಕೊಂಡು ಬಂದಿದೆ. ಈಗ ಫೆಬ್ರವರಿಯಲ್ಲಿ ಕೂಡ ಈ ಒಂದು ಮಿಲಾನ್ ಎಕ್ಸರ್ಸೈಸ್ ಅನ್ನು ಅವರು ಆ ಬಹುಪಕ್ಷೀಯ ನೌಕಾ ವ್ಯಾಯಾಮವನ್ನು ಅವರು ಆಯೋಜಿಸಲಿಕ್ಕಿದ್ದಾರೆ ಇನ್ ದ ಮಂತ್ ಆಫ್ ನವೆಂಬರ್. ಮೂರನೇ ಪ್ರಶ್ನೆ, ರಾಣಿ ವೇಲು ನಾಚಿಯಾರ್, ಶಿ ಬಿಲಾಂಗ್ಸ್ ಟು ವಿಚ್ ಆಫ್ ದ ಪ್ರೆಸೆಂಟ್ ಸ್ಟೇಟ್ಸ್ ಆಫ್ ಇಂಡಿಯಾ? ಯಾವುದು ಪ್ರಸ್ತುತ ಭಾರತದ ಯಾವ ರಾಜ್ಯಕ್ಕೆ ಅವರು ಸೇರ್ತಾರೆ ಅಂತ ಹೇಳುವಂತಹ ಪ್ರಶ್ನೆಗೆ ಕರೆಕ್ಟ್ ಉತ್ತರ ತಮಿಳುನಾಡು. ಇದಕ್ಕೆ ಬಹಳಷ್ಟು ವಿದ್ಯಾರ್ಥಿಗಳು ಸಹಿ ಉತ್ತರಗಳನ್ನು ಕೊಡ್ತಾ ಇದ್ದೀರಾ. ನೀವು ಕೊಡುವಂತಹ ಈ ಉತ್ತರ ನೋಡಿ ನಮಗೆ ತುಂಬಾನೇ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದೆ. ನಮ್ಮ ಈ ತರಗತಿಗಳು ನಮ್ಮ ಅರ್ಹ ವಿದ್ಯಾರ್ಥಿಗಳಿಗೆ ತಲುಪ್ತಾ ಇದೆ ಅಂತ ಹೇಳುವಂತಹ ಒಂದು ದೃಷ್ಟಿಯಲ್ಲಿ. ಸೂಪರ್ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ದ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಗಾಟ್ ಇಟ್ ರೈಟ್. ಇದು ನಮ್ಮ ಇವತ್ತಿನ ಪ್ರಥಮ ಪ್ರಶ್ನೆ. ಓಕೆ, ರಿಯೋ ವೈರಸ್ ಹ್ಯಾಸ್ ಅಡ್ವರ್ಸ್ಲಿ ಎಫೆಕ್ಟೆಡ್ ದ ಕಲ್ಚರಿಂಗ್ ಆಫ್ ವಿಚ್ ಸ್ಪೀಶೀಸ್? ರಿಯೋ ವೈರಸ್ ಎಂಬುದು ಯಾವ ಜಾತಿಯ ಬೆಳವಣಿಗೆಯ ಮೇಲೆ ಪ್ರತಿಕೂಲವಾದಂತಹ ಪರಿಣಾಮ ಬೀರಿದೆ? ಆಪ್ಷನ್ಸ್ ನಿಮ್ಮ ಮುಂದೆ ಇದೆ. ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಸಿ, ದಟ್ ಇಸ್ ಮಣ್ಣಿನ ಏಡಿ ಆರ್ ಮಡ್ ಕ್ರ್ಯಾಬ್. ಇಟ್ ಈಸ್ ಒನ್ ಆಫ್ ದ ವೆರಿ ಫೇವರೆಟ್ ಡೆಲಿಕಸೀಸ್ ಆಫ್ ದ ಕೋಸ್ಟಲ್ ಪೀಪಲ್ ಆಲ್ಸೋ. ಮಡ್ ಕ್ರ್ಯಾಬ್ ಅಂದ್ರೆ ಹೀಗಿರ್ತದೆ, ಏಡಿ ಅಂತ ಹೇಳುವಂತ ಒಂದು ಜೀವಿ ಇದು. ಇದಕ್ಕೆ ಆಗಿರುವಂತಹ ಈ ರಿಯೋ ವೈರಸ್ ನ ಬಾಧೆಯಿಂದಾಗಿ ಇದರ ಸಂಕುಲ ಬಹಳಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಅದು ನಶಿಸಿ ಹೋಗ್ತಾ ಇದೆ, ಅಂದ್ರೆ ಅದು ಸಾವನ್ನಪ್ತಾ ಇದೆ. ಇದು 5ನೇ ಜನವರಿಗೆ ಸಂಬಂಧಿಸಿದ ಸುದ್ದಿ ವಿಷಯ. ಮಡ್ ಕ್ರ್ಯಾಬ್ ರಿಯೋ ವೈರಸ್ ಹ್ಯಾಸ್ ಬಿನ್ ಫೌಂಡ್ ಟು ಬಿ ದ ರೀಸನ್ ಫಾರ್ ದ ಮಾಸ್ ಮಾರ್ಟಾಲಿಟಿ ಆಫ್ ಕ್ರ್ಯಾಬ್ಸ್ ಇನ್ ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶದಲ್ಲಿ ಈ ಒಂದು ಮಡ್ ಕ್ರ್ಯಾಬ್ ರಿಯೋ ವೈರಸ್ ಅಂತ ಹೇಳುವ ಒಂದು ವೈರಾಣುವಿನಿಂದಾಗಿ ಈ ಏಡಿಗಳ, ಮಣ್ಣಿನ ಏಡಿಗಳ, ಅದಕ್ಕೆ ಸೈಲಾಸೆರೇಟ್ ಅಂತ ಹೇಳುವಂತಹ ಒಂದು ಸೈಂಟಿಫಿಕ್ ಹೆಸರು. ಮಣ್ಣಿನ ಏಡಿಗಳು ಸಾವನ್ನಪ್ಪಲಿಕ್ಕೆ ಇದೊಂದು ಕಾರಣ ಆಗ್ತಾ ಇದೆ. ಮಾಸ್ ಆಗಿ ಸಾವನ್ನಪ್ಪುವಂಥದ್ದು, ಮಾಸ್ ಮೋರ್ಟಾಲಿಟಿ, ಯಥೇಚ್ಛವಾಗಿ ಸಹಸ್ರಾರು ಏಡಿಗಳು ಒಮ್ಮಿಂದೊಮ್ಮೆಲೆ ಸಾವನ್ನಪ್ಪುವುದು. ಇಟ್ ಈಸ್ ಬಿಕಾಸ್ ಆಫ್ ದಿಸ್ ಮಡ್ ಕ್ರ್ಯಾಬ್ ರಿಯೋ ವೈರಸ್. ಇದಕ್ಕೆ ಸ್ಲೀಪಿಂಗ್ ಡಿಸೀಸ್ ಅಂತ ಕೂಡ ಕರೀತಾರೆ. ಯಾಕಂದ್ರೆ ಇದರಿಂದ ಈ ಒಂದು ಏಡಿಗಳು ಇದ್ದಕ್ಕಿದ್ದಾಗೆ ನಿಸ್ತಬ್ಧಗೊಂಡು ಅದು ಸಾವನ್ನಪ್ಪುವ ಕಾರಣ ಇದು ಈ ಕ್ರ್ಯಾಬ್ ಅನ್ನು ಕಲ್ಚರ್ ಮಾಡುವವರು ಅಥವಾ ಕೆಲವು ಸಲ ಈ ಹೇಗೆ ಪ್ರಾನ್ ಕಲ್ಚರ್ ಮಾಡ್ತಾರೆ ಹಾಗೆ ಮೀನುಗಾರರು ಕೆಲವು ಸಲ ಈ ಕ್ರ್ಯಾಬ್ ಅನ್ನು ಕೂಡ ಕಲ್ಚರ್ ಮಾಡ್ತಾರೆ. ಅಂದ್ರೆ ಈ ಕೆರೆಗಳಲ್ಲಿ ಈ ಕ್ರ್ಯಾಬ್ ಅನ್ನು ಕಲ್ಟಿವೇಶನ್ ಮಾಡುವಂಥದ್ದು. ಇದಕ್ಕೆ ಯಾಕೆ ಇದನ್ನು ಕಲ್ಟಿವೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ಹೊರ ದೇಶಗಳಲ್ಲಿ ಇದರ ಮಾಂಸಕ್ಕೆ ತುಂಬಾನೇ ಬೇಡಿಕೆ ಇದೆ. ಹಾಗಾಗಿ ಕ್ರ್ಯಾಬ್ ಕಲ್ಚರ್ ಕೂಡ ಮಾಡ್ತಾ ಇದ್ದಾರೆ. ಈ ಆಂಧ್ರ ಪ್ರದೇಶದಲ್ಲಿ ಈ ಒಂದು ಹಾವಳಿ, ಈ ಮಡ್ ಕ್ರ್ಯಾಬ್ ರಿಯೋ ವೈರಸ್ ಹಾವಳಿಯಿಂದಾಗಿ ಅಲ್ಲಿನ ಕ್ರ್ಯಾಬ್ ಕಲ್ಚರ್ಸ್ ಫಾರ್ಮರ್ಸ್ ಗಳಿಗೆ ತುಂಬಾನೇ ಇದರಿಂದ ಒಂದು ಲಾಸ್ ಆಗ್ತಾ ಇದೆ ಅಂತ ಹೇಳುವಂಥದ್ದು. ದ ವೈರಲ್ ಪ್ಯಾಥೋಜನ್ ಬಿಲಾಂಗ್ಸ್ ಟು ದ ಫ್ಯಾಮಿಲಿ ಆಫ್ ರಿಯೋ ವೈರಿಡೆ. ಆ ವೈರಸ್ ಏನು ಮಡ್ ಕ್ರ್ಯಾಬ್ ರಿಯೋ ವೈರಸ್ ಅಂತ ಏನಿದೆ ಅದು ರಿಯೋ ವೈರಿಡೆ ಎಂಬ ಕುಟುಂಬಕ್ಕೆ ಅದು ಸೇರಿರುವಂಥದ್ದು. ಹಾಗೂ ಇದು ಆ ಒಂದು ಏಡಿಯ ಒಳಗಿರುವಂತಹ ಈ ಒಂದು ಇಂಟೆಸ್ಟೈನ್ ಮತ್ತು ಎಲ್ಲ
ದೇಹದ ಒಳಗಿನ ಭಾಗಗಳ ಮೇಲೆ ಅದು ವ್ಯತಿರಿಕ್ತ ಪರಿಣಾಮ ಉಂಟು ಮಾಡಿ ಆ ನಂತರ ಅದು ಸಹಸ್ರಾರು ಸಂಖ್ಯೆಯಲ್ಲಿ ಒಮ್ಮಿಂದೊಮ್ಮೆಲೆ ಈ ಒಂದು ಜೀವಿ ಸಾವನ್ನಪ್ಪುವಂಥದ್ದು. In 2007, the MCRV paralyzed the crab species cultivation in China. ಸೊ ಚೈನಾದಲ್ಲಿ ಹಿಂದೊಮ್ಮೆ 2007ರಲ್ಲಿ ಇದೇ ರೀತಿ ಮಡ್ ಕ್ರ್ಯಾಬ್ ರಿಯೋ ವೈರಸ್ನ ಒಂದು ಬಾಧೆಯಿಂದಾಗಿ ಈ ಕ್ರ್ಯಾಬ್ ಸ್ಪೀಶೀಸ್ ಕಲ್ಟಿವೇಶನ್ ಅಲ್ಲಿ ಸ್ಥಗಿತಗೊಂಡಿತ್ತು. ಎಲ್ಲಿ? ಚೀನಾದಲ್ಲಿ. ಸೊ ಅದೇ ರೀತಿ ಈಗ ಆಂಧ್ರ ಪ್ರದೇಶದ ಈ ಒಂದು ಕ್ರ್ಯಾಬ್ ಕಲ್ಟಿವೇಶನ್ಗೂ ಕೂಡ ಇದರಿಂದ ಬಹಳಷ್ಟು ತೊಂದರೆಗೀಡಾಗಿದೆ. ಸೊ ವೈಲ್ಡ್ ಕ್ರ್ಯಾಬ್ ಅಥವಾ ಈ ಕ್ರ್ಯಾಬಿಗೆ ಸೈಲಾ ಸೆರೆಟಾ ಅಂತ ಹೇಳಿ ಕರೀತಾರೆ. ಸೊ ಇದು ಏಡಿಗಳ ಒಂದು ಪ್ರಭೇದಗಳಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುವಂತ ಒಂದು ಅಂದ್ರೆ ತುಂಬಾ ಬೇಡಿಕೆಯಲ್ಲಿರುವಂತ ಒಂದು ಏಡಿ ಅಂತ ಹೇಳ್ಬೋದು ಮಡ್ ಕ್ರ್ಯಾಬ್. ಸೊ ಇದು ಹೆಚ್ಚಾಗಿ ಆಫ್ರಿಕಾ, ಏಷ್ಯಾ, ಆಸ್ಟ್ರೇಲೇಷಿಯಾ ಇದರ ನದಿ ಮುಖಜ ಭೂಮಿಗಳು ಅಥವಾ ಎಸ್ಚುರೀಸ್ ಅಥವಾ ಮ್ಯಾಂಗ್ರೋವ್ಸ್ಗಳು, ಹಿನ್ನೀರುಗಳಲ್ಲಿ ಹೆಚ್ಚಾಗಿದ್ದು ಕಾಣಬಹುದು. ಇದು ತುಂಬಾನೇ ಡಿಮಾಂಡ್ ಅಲ್ಲಿದೆ ಮಾರ್ಕೆಟ್ ಅಲ್ಲಿ, ಎಕ್ಸ್ಪೋರ್ಟ್ ಮಾರ್ಕೆಟ್ ಅಲ್ಲಿ. ಯಾಕಂತ ಹೇಳಿದ್ರೆ ಇದರ ಮಾಂಸ ಅಥವಾ ಅದರ ಫ್ಲೆಶ್ ಏನಿದೆ ಆ ಮಡ್ ಕ್ರ್ಯಾಬ್ ಇದು ಅದು ತುಂಬಾನೇ ಡೆನ್ಸ್ ಆಗಿರ್ತದೆ ಹಾಗೂ ಇದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬಾನೇ ಇದಕ್ಕೆ ಬೇಡಿಕೆ ಇರುವಂತಹ ಒಂದು ಕ್ರ್ಯಾಬ್. ಹಾಗೂ ಇದನ್ನು ಈ ಮಡ್ ಕ್ರ್ಯಾಬ್ ಕಲ್ಚರ್ ಅನ್ನು ನಮ್ಮ ದೇಶದ ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ ಮತ್ತು ಕರ್ನಾಟಕದ ಕರಾವಳಿ ತೀರಗಳಲ್ಲಿ ಇದನ್ನು ಕಲ್ಚರ್ ಮಾಡ್ತಾರೆ. ಕಲ್ಚರ್ ಅಂತ ಹೇಳಿದ್ರೆ ವ್ಯಾಪಾರಕ್ಕೋಸ್ಕರ ಇದನ್ನು ಈ ರೀತಿಯಾಗಿ ಆರ್ಟಿಫಿಷಿಯಲ್ ಆಗಿ ಮಾಡುವಂಥದ್ದು, ಕಲ್ಚರ್ ಮಾಡುವಂಥದ್ದು, ಇದರ ಪ್ರೊಪಗೇಷನ್ ಮಾಡುವಂಥದ್ದು. ಈಗ ಎರಡನೇ ಪ್ರಶ್ನೆ. Sindhu Thai Sakpal died on January 4, 2022. Her social work was mainly for which group of society? ಸಿಂಧು ತಾಯ್ ಸಕ್ಪಾಲ್ ಇವರು ಜನವರಿ 4, 2022ರಂದು ನಿಧನರಾದರು. ಅವರ ಸಾಮಾಜಿಕ ಕಾರ್ಯವು ಮುಖ್ಯವಾಗಿ ಸಮಾಜದ ಯಾವ ಗುಂಪಿಗೆ ಸಂಬಂಧಿಸಿದೆ? And here the right answer is option B, that is starting institutes for orphan children. ಅನಾಥ ಮಕ್ಕಳಿಗಾಗಿ ಸಂಸ್ಥೆಗಳನ್ನು ಪ್ರಾರಂಭಿಸುವಂಥದ್ದು. So she gave human service for the upliftment of the orphan and the destitute children. So ಇವರೇ ನೋಡಿ ನಮ್ಮ ಸಿಂಧು ತಾಯ್ ಸಕ್ಪಾಲ್ ಅಂತ ಹೇಳಿ. ಸೊ ಇದು ಬಹಳಷ್ಟು ದಿನಪತ್ರಿಕೆಗಳಲ್ಲೆಲ್ಲ ಬಂದಿದೆ. ನಾವು ಡೆಕಾನ್ ಹೆರಾಲ್ಡ್ನಿಂದ ಬಂದಂತ ಮಾಹಿತಿಯನ್ನು ತೆಗೆದುಕೊಂಡಿದ್ದೇವೆ. ಸೊ ಸಿಂಧು ತಾಯ್ ಸಕ್ಪಾಲ್ ಅಂತ ಇವರು ನವೆಂಬರ್ 14ರಂದು ಅವರು ಜನಿಸ್ತಾರೆ. 4ನೇ ಜನವರಿ ಈ ವರ್ಷ ಅವರು ದೇಹಾಂತಗೊಳ್ತಾರೆ. ಸೊ ಇವರು ತುಂಬಾ ಇವರ ಫೇಮಸ್ ಕ್ಷೇತ್ರ, ಇವರು ಯಾವುದಕ್ಕೆ ಫೇಮಸ್ ಅಂತ ಹೇಳಿದ್ರೆ ಅನಾಥ ಮಕ್ಕಳಿಗೆ ಒಂದು ಆಶ್ರಯ ಕೊಟ್ಟಂತ ಒಂದು ಕೊಡುಗೆ ಇದೆಯಲ್ಲ ಸಮಾಜದಲ್ಲಿ, ಅದು ತುಂಬಾನೇ ಅವರನ್ನು ನಾವು ಮೆಚ್ಚಬೇಕಾಗ್ತದೆ. ಇವರ ವಯಸ್ಸು 73 ಆಗಿತ್ತು ಅವರು ತೀರಿ ಹೋದಂತ ಸಂದರ್ಭದಲ್ಲಿ. ಹಾಗೂ ಇವರು ಮಹಾರಾಷ್ಟ್ರದ ವಾರ್ಧಾ ಜಿಲ್ಲೆಗೆ ಸೇರಿದವರಾಗಿರ್ತಾರೆ. ಸೊ ಅನಾಥ ಮಕ್ಕಳ ಒಂದು ರಕ್ಷಣೆಗೆ ಸಂಬಂಧಿಸಿದಾಗಿ ಇವರು ಕೊಟ್ಟಂತ ಕೊಡುಗೆಗೆ ಅನುಗುಣವಾಗಿ 2021ರಂದು ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೂಡ ಅವರಿಗೆ ಲಭಿಸಿದೆ. ಇವರನ್ನು ಎಲ್ಲರೂ ಪ್ರೀತಿಯಿಂದ ಮಾಯಿ ಅಂದ್ರೆ ತಾಯಿ ಅಂತ ಹೇಳಿ ಕರೀತಾರೆ. ಹಾಗೂ ಇಲ್ಲಿವರೆಗೆ ತಮ್ಮ ಸಂಸ್ಥೆಯ ಮೂಲಕ ಸರಿಸುಮಾರು 1500ಕ್ಕಿಂತಲೂ ಹೆಚ್ಚಿನ ಅನಾಥರಿಗೆ ಒಂದು ದಾರಿದೀಪವಾಗಿ ಅವರು ದಾರಿ ತೋರಿಸಿದ್ದಾರೆ, ಆಶ್ರಯ ಕೊಟ್ಟು ದಾರಿದೀಪವಾಗಿದ್ದಾರೆ. ಈಗ ಮೂರನೇ ಪ್ರಶ್ನೆ. OPEC has a total of how many member countries? OPEC ಒಕ್ಕೂಟ ಒಟ್ಟು ಎಷ್ಟು ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ? So here the right answer is option D, that is 13. So ಇಲ್ಲಿ ನಾವು ನೋಡಬಹುದು 13 is the right answer, that is option D. So OPEC ಅಂತ ಹೇಳಿದ್ರೆ ಇಲ್ಲಿ ನೋಡಿ ಅದರ ಫುಲ್ ಫಾರ್ಮ್ ಹೀಗಿದೆ: The Organization of the Petroleum Exporting Countries. ಸೊ ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಒಕ್ಕೂಟ ಅಂತ ಹೇಳಿ ಕನ್ನಡದಲ್ಲಿ ಹೇಳ್ಬೋದು. ಓಕೆ, ಈಗ ಇದು 1960ರಂದು ಬಗ್ದಾದ್ ಸಮಾವೇಶದ ಒಂದು ಒಪ್ಪಂದಕ್ಕೆ ಅನುಗುಣವಾಗಿ ಈ ಒಂದು ಸಂಸ್ಥೆಯ ರಚನೆ ಉಂಟಾಯಿತು. ಸೊ ಈ ಸಂಸ್ಥೆಯ ರಚನೆ ಇರಾನ್, ಇರಾಕ್, ಕುವೈಟ್, ಸೌದಿ ಅರೇಬಿಯಾ, ವೆನೆಜುವೆಲಾ ಈ ದೇಶಗಳ ಒಂದು ಪ್ರೈಮರಿ ಫೌಂಡಿಂಗ್ ಒಟ್ಟಿಗೆ ಈ ಒಂದು ಸಂಸ್ಥೆ ಅಲ್ಲಿ ಎಸ್ಟಾಬ್ಲಿಷ್ ಆಗ್ತಿದೆ 1960ರಲ್ಲಿ. ಇದು ಬಗ್ದಾದ್ ಕಾನ್ಫರೆನ್ಸ್ಗೆ ಅನುಗುಣವಾಗಿ ಸ್ಥಾಪಿಸಲ್ಪಟ್ಟಂತ ಒಂದು ಅಂತರ್ ಸರ್ಕಾರ ಸಂಸ್ಥೆ. ಯಾವುದು? OPEC, ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್, ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಒಕ್ಕೂಟ. ಸೊ ಇದರ ಉದ್ದೇಶ ಇಷ್ಟೇ: ಜಾಗತಿಕವಾಗಿ ಈ ಒಂದು ಸಪ್ಲೈ ಆಫ್ ಆಯಿಲ್ ಅಂದ್ರೆ ವರ್ಲ್ಡ್ ಮಾರ್ಕೆಟ್ ಅಲ್ಲಿ ಯಾವುದೇ ರೀತಿಯ ಫ್ಲಕ್ಚುಯೇಷನ್ಸ್ ಆಗದ ರೀತಿಯಲ್ಲಿ ಈ ಒಂದು ಆರ್ಥಿಕತೆಗೆ ಸಂಬಂಧಿಸಿದಾಗೆ ಅಂದ್ರೆ
ಆಯಿಲ್ ಅನ್ನು ಎಕ್ಸ್ಪೋರ್ಟ್ ಮಾಡುವುದು ಮತ್ತು ಪ್ರೊಡ್ಯೂಸ್ ಮಾಡುವ ದೇಶಗಳಿಗೆ ಸಂಬಂಧಿಸಿದಾಗೆ ಇದು ಫ್ಲಕ್ಚುಯೇಷನ್ಸ್ ಆಗದ ರೀತಿಯಲ್ಲಿ ಆಯಿಲ್ ಪ್ರೈಸಲ್ಲಿ ಇರ್ಬೋದು, ಅದನ್ನು ಸಪ್ಲೈ ಮಾಡುವುದಿರ್ಬೋದು, ಅದರ ನಿರ್ವಹಣೆ ಇರ್ಬೋದು, ಇದಕ್ಕೆ ಕೂಲಂಕುಷವಾಗಿ ಮಾಡುವಂಥ ಅಥವಾ ಅದಕ್ಕೆ ಅದನ್ನು ಮಾನಿಟರ್ ಮಾಡಲಿಕ್ಕಿರುವಂಥ ಒಂದು ಸಂಸ್ಥೆ. ಇದರ ಹೆಡ್ ಕ್ವಾರ್ಟರ್ಸ್ ಇರುವುದು ಆಸ್ಟ್ರಿಯಾದ ವಿಯನ್ನಾದಲ್ಲಿ. ಓಕೆ, ಕರೆಂಟ್ಲಿ ಇದು ತುಂಬಾ ಇಂಪಾರ್ಟೆಂಟ್, ಸರಿಯಾಗಿ ಗಮನಿಸಿ. ಈ ಸಂಸ್ಥೆಗೆ ಟೋಟಲ್ 13 ಸದಸ್ಯ ರಾಷ್ಟ್ರಗಳಿವೆ. ನೋಡಿ, ಅದು ಇನಿಷಿಯಲ್ ಆಗಿ ಎಸ್ಟಾಬ್ಲಿಷ್ ಆಗುವಾಗ ಕೇವಲ 5 ದೇಶಗಳ ಒಂದು ಫೌಂಡಿಂಗ್ ಅಂದ್ರೆ ಸದಸ್ಯತ್ವದೊಟ್ಟಿಗೆ ಅದು ರಚನೆ ಆಯಿತು. ಯಾವುದೆಲ್ಲ? ಇರಾನ್, ಇರಾಕ್, ಕುವೈಟ್, ಸೌದಿ ಅರೇಬಿಯಾ ಮತ್ತು ವೆನೆಜುವೆಲಾ. ಅದನ್ನು ಕೂಡ ಪರೀಕ್ಷೆಗೆ ಕೇಳಬಹುದು. ಫೌಂಡಿಂಗ್ ಕಂಟ್ರೀಸ್ ಆಫ್ ಒಪೆಕ್ ಅಂತ ಹೇಳಿಬಿಟ್ಟು. ಆ ನಂತರ ವರ್ಷಗಳು ಕಳೆದ ಹಾಗೆ ಈಗ ಪ್ರಸಕ್ತ ಈ ಒಪೆಕ್ ಒಕ್ಕೂಟದಲ್ಲಿ 13 ಸದಸ್ಯ ರಾಷ್ಟ್ರಗಳಿವೆ. ಅದು ಇರಾನ್, ಇರಾಕ್, ಕುವೈಟ್, UAE, ಸೌದಿ ಅರೇಬಿಯಾ, ಅಲ್ಜೇರಿಯಾ, ಲಿಬಿಯಾ, ನೈಜೀರಿಯಾ, ಗಬಾನ್, ಇಕ್ವಿಟೋರಿಯಲ್ ಗಿನಿಯಾ, ರಿಪಬ್ಲಿಕ್ ಆಫ್ ಕಾಂಗೋ, ಆಂಗೋಲಾ ಮತ್ತು ವೆನೆಜುವೆಲಾ. ಸೊ ದೇರ್ ಆರ್ 13 ಮೆಂಬರ್ ಕಂಟ್ರೀಸ್. ಓಕೆ, ಈಗ ಇನ್ನೊಂದಿಲ್ಲಿ ವಿಷಯ ಇದೆ. ಏನಂತ ಹೇಳಿದ್ರೆ, the non-OPEC countries which export crude oil are termed as OPEC plus countries. ನೋಡಿ, ಇವೆಲ್ಲ ದೇಶಗಳಿದೆಯಲ್ಲ, ಇದು ಆಯಿಲ್ ಪ್ರೊಡ್ಯೂಸಿಂಗ್ ನೇಷನ್ಸ್. ಓಕೆ, ಇವೆಲ್ಲ ತೈಲ ರಫ್ತು ಉಂಟು ಮಾಡುವಂತ ಅಂದ್ರೆ ಬೇಸಿಕ್ ಕಂಟ್ರೀಸ್, 13 ಮೆಂಬರ್ ಕಂಟ್ರೀಸ್. ಇದು ಒಪೆಕ್ಗೆ ಸಂಬಂಧಿಸಿದಾಗಿ ಡೈರೆಕ್ಟ್ ಸದಸ್ಯತ್ವವನ್ನು ಹೊಂದಿರುವಂತಹ ಒಂದು ದೇಶಗಳು. ನಾನ್ ಎಪೆಕ್ ಕಂಟ್ರೀಸ್ ಅಂತ ಹೇಳಿದ್ರೆ ಈ 13 ಸದಸ್ಯರನ್ನು ಹೊರತುಪಡಿಸಿ, ಸದಸ್ಯ ರಾಷ್ಟ್ರಗಳನ್ನು ಹೊರತುಪಡಿಸಿ ಈ ಕಚ್ಚಾ ತೈಲವನ್ನು ಎಕ್ಸ್ಪೋರ್ಟ್ ಮಾಡುವಂತಹ ಕೆಲ ದೇಶಗಳಿದಾವೆ. ಅದಕ್ಕೆ ಒಪೆಕ್ ಪ್ಲಸ್ ಕಂಟ್ರೀಸ್ ಅಂತ ಹೇಳಿ ಕರೀತಾರೆ. ಅದು ದೇ ಆರ್ 10 ಇನ್ ನಂಬರ್. ಡೈರೆಕ್ಟ್ ಮೆಂಬರ್ ಕಂಟ್ರೀಸ್ ಆರ್ 13 ಇನ್ ನಂಬರ್. ನಾನ್ ಒಪೆಕ್ ಕಂಟ್ರೀಸ್ ಅಂದ್ರೆ ಅವರು ಕೂಡ ಕಚ್ಚಾ ತೈಲವನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ, ಹಾಗೂ ಅವುಗಳನ್ನು ಒಪೆಕ್ ಪ್ಲಸ್ ಕಂಟ್ರೀಸ್ ಅಂತ ಹೇಳಿ ಹೆಚ್ಚುವರಿಯಾಗಿ ಕರೀತಾರೆ. ದೇ ಆರ್ 10 ಇನ್ ನಂಬರ್. ಇಲ್ಲಿ ನಾವು ನೋಡಬಹುದು ಒಪೆಕ್ ಪ್ಲಸ್ ಕಂಟ್ರೀಸ್ಗಳಲ್ಲಿ ಅಜರ್ಬೈಜಾನ್, ಬಹ್ರೇನ್, ಬ್ರುನೈ, ಕಜಾಕಿಸ್ತಾನ್, ಮಲೇಷಿಯಾ, ಮೆಕ್ಸಿಕೋ, ಒಮಾನ್, ರಷ್ಯಾ, ಸೌತ್ ಸುದಾನ್ ಮತ್ತು ಸುದಾನ್. ಸೊ ಟೋಟಲ್ ಆಗಿ ಒಪೆಕ್ ಮತ್ತು ಒಪೆಕ್ ಪ್ಲಸ್ ಕಂಟ್ರೀಸ್ಗಳು ಒಟ್ಟು ಸೇರಿದ್ರೆ ಅದರ ಸಂಖ್ಯೆ 23 ಆಗ್ತದೆ. ಆದ್ರೆ ಪರೀಕ್ಷೆಯಲ್ಲಿ ನಮ್ಮ ಪ್ರಶ್ನೆಯಲ್ಲಿ ಏನ್ ಕೇಳಿದ್ದೇವೆ ಹೇಳಿ? ಬರೀ ಒಪೆಕ್ ಹ್ಯಾಸ್ ಅ ಟೋಟಲ್ ಆಫ್ ಹೌ ಮೆನಿ ಮೆಂಬರ್ ಕಂಟ್ರೀಸ್ ಅಂತ ಹೇಳಿ. ಸೊ ಅದಕ್ಕೆ ಸರಿ ಉತ್ತರ 23. ಒಂದು ವೇಳೆ ಪ್ರಶ್ನೆಯಲ್ಲಿ ಒಪೆಕ್ ಮತ್ತು ಒಪೆಕ್ ಪ್ಲಸ್ ದೇಶಗಳ ಒಟ್ಟು ಸದಸ್ಯತ್ವ ಎಷ್ಟಿದೆ ಅಂತ ಹೇಳಿದ್ರೆ, ಹಾಗೆ ಒಂದು ವೇಳೆ ಕೇಳಿದ್ರೆ ದೆನ್ ದ ಆನ್ಸರ್ ವಿಲ್ ಬಿ 23. ಸೊ ಈ ಪ್ರಶ್ನೆ ಯಾತಕ್ಕೋಸ್ಕರ ಹಾಕಿದ್ದೇವೆ, ದಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಹೌದಾ ಅಲ್ವಾ? ಇದು 5 ಜಾನ್ವರಿಗೆ ಸಂಬಂಧಿಸಿದ ಡೆಕಾನ್ ಹೆರಾಲ್ಡ್ ಅಲ್ಲಿ ಬಂದಿರುವಂತಹ ಮಾಹಿತಿ. ಈ 23 ರಾಷ್ಟ್ರಗಳ ಒಂದು ಒಕ್ಕೂಟ, ಒಪೆಕ್ ಮತ್ತು ಒಪೆಕ್ ಪ್ಲಸ್ ಅಂತ ಹೇಳುವಂತ ಈ ಒಕ್ಕೂಟ ಏನಿದೆ, ಇದು ಇತ್ತೀಚೆಗೆ ಸೌದಿ ಅರೇಬಿಯಾ ಮತ್ತು ರಷ್ಯಾದ ನೇತೃತ್ವದೊಟ್ಟಿಗೆ 4 ಲಕ್ಷ ಬ್ಯಾರೆಲ್ ದಿನದಲ್ಲಿ ಹೆಚ್ಚುವರಿಯಾಗಿರುವಂತಹ ಒಂದು ಕಚ್ಚಾ ತೈಲಕ್ಕೆ ಸಂಬಂಧಿಸಿದ ಒಂದು ಅಪ್ರೂವಲ್ಗೆ ಸಂಬಂಧಿಸಿದಾಗೆ 4ನೇ ಜನವರಿಯಲ್ಲಿ ಅವರು ಒಂದು ಅಪ್ರೂವಲ್ಗೆ ಸಂಬಂಧಿಸಿದ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಅಂದ್ರೆ ಈ ಆಯಿಲ್ ಮಾರ್ಕೆಟ್ ಅಂದ್ರೆ ಜಾಗತಿಕವಾಗಿರುವಂತಹ ಒಂದು ಆಯಿಲ್ ಮಾರ್ಕೆಟ್ಗೆ ಸಂಬಂಧಿಸಿದಾಗೆ ಈ ನಮ್ಮ COVID-19 ರಿಸ್ಟ್ರಿಕ್ಷನ್ಸ್ ಇಂದಾಗ್ಲಿ ಅಥವಾ ಇನ್ಯಾವುದೋ ರಿಸ್ಟ್ರಿಕ್ಷನ್ಸ್ ಇಂದಾಗಿ ಯಾವುದೇ ರೀತಿಯ ಹಾಲ್ಟೆಡ್ ಪ್ರೊಡಕ್ಷನ್ ಇಲ್ಲ, ಬದಲಾಗಿ ಇನ್ನೂ ಕೂಡ ಹೆಚ್ಚುವರಿಯಾಗಿ ಡಿಮಾಂಡ್ ಇದೆ ಅಂತ ಹೇಳುವಂತಹ ಒಂದು ಸೂಚನೆಗೆ ಅನುಗುಣವಾಗಿ 4 ಲಕ್ಷ ಬ್ಯಾರೆಲ್ ಪರ್ ಡೇ ಇನ್ಕ್ರೀಸ್ಗೆ ಸಂಬಂಧಿಸಿದ ಒಂದು ಡಿಸಿಷನ್ ಅನ್ನು ಅವರು ಅಪ್ರೂವಲ್ ಮಾಡಿದ್ದಾರೆ. ಸೊ ಇಲ್ಲಿ ನಾವು ಗಮನಿಸಬಹುದು ನೋಡಿ, ಒಂದು ಬ್ಯಾರೆಲ್ ಅಂತ ಹೇಳಿದ್ರೆ 159 ಲೀಟರ್. ಸೊ ಆ ನಿಟ್ಟಿನಲ್ಲಿ 4 ಲಕ್ಷ ಬ್ಯಾರೆಲ್ ಪರ್ ಡೇ ಇನ್ಕ್ರೀಸ್ ಮಾಡುವಂಥದ್ದು, ಎನ್ಹಾನ್ಸ್ ಮಾಡುವಂಥದ್ದು ಅಂತ ಹೇಳಿದ್ರೆ ಆಯಿಲ್ ಮಾರ್ಕೆಟ್ಗೆ ಎಷ್ಟು ಡಿಮಾಂಡ್ ಜಾಗತಿಕವಾಗಿದೆ ಎಂಬುದನ್ನು ಇದು ಸೂಚಿಸುತ್ತದೆ. 4ನೇ ಪ್ರಶ್ನೆ, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ವಿಚ್ ಇಯರ್? ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಅಂತ ಇದೆ. ಅಂಡ್ ಫಾರ್ ದಿಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ದಟ್ ಈಸ್ 2005. ಓಕೆ, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ, ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ಇದಕ್ಕೆ ಸಂಬಂಧಿಸಿದ ಕೆಲ ವಿವರಗಳಿಲ್ಲಿದೆ ನೋಡಿ. ಸೊ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಇದನ್ನು ಡಿಸೆಂಬರ್ 2005ಕ್ಕೆ ಅದನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಟೈಗರ್ ಟಾಸ್ಕ್ ಫೋರ್ಸ್ ಅಂತ ಹೇಳುವಂತ ಈ ಒಂದು ಫೋರ್ಸ್ನ ಈ ಒಂದು ಪಡೆಯ ಒಂದು ರೆಕಮೆಂಡೇಶನ್, ಶಿಫಾರಸಿನ ಆಧಾರವಾಗಿ ಈ NTCA ಇದರ ಒಂದು ಅಸ್ತಿತ್ವ ಅದು ಬರ್ತದೆ, ಅದು ಎಸ್ಟಾಬ್ಲಿಷ್ ಆಗ್ತದೆ. ಹಾಗೂ ಈ NTCA ಅಥವಾ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಏನಿದೆ, ಇದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ
ಸೆಕ್ಷನ್ 38L1 ಸೆಕ್ಷನ್ನ ಅಡಿಯಲ್ಲಿ ಅದು ರಚನೆಗೊಂಡಿದೆ. ಹಾಗೂ ಈ ಪ್ರಾಧಿಕಾರದ ಪ್ರಮುಖ ಉದ್ದೇಶ ಇಷ್ಟೇ, ಪ್ರಾಜೆಕ್ಟ್ ಟೈಗರ್ ಅಂತ ಹೇಳುವಂತಹ ಹುಲಿ ಸಂರಕ್ಷಣೆಗೆ ಇರುವಂತಹ ಈ ಪ್ರಾಜೆಕ್ಟ್ ಮತ್ತು ನಮ್ಮ ದೇಶದಲ್ಲಿರುವಂತಹ ಹುಲಿ ಮೀಸಲು ಪ್ರದೇಶಗಳ ಒಂದು ನಿರ್ವಹಣೆ ಇದರ ಪ್ರಮುಖವಾಗಿರುವಂತ ಗುರಿ. ಹಾಗೂ ಈ NTCA ಅಥವಾ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಏನಿದೆ, ಇದು ಒಂದು ಸ್ಟ್ಯಾಚ್ಯುಟರಿ ಬಾಡಿ ಆಗಿದ್ದು, ಶಾಸನಬದ್ಧ ಸಂಸ್ಥೆಯಾಗಿದ್ದು, ಯಾಕಂದ್ರೆ ಇಟ್ ಈಸ್ ಕಾನ್ಸ್ಟಿಟ್ಯೂಟೆಡ್ ಆಸ್ ಪರ್ ದ ಆಕ್ಟ್, ದಟ್ ಈಸ್ ವೈ ಇಟ್ ಈಸ್ ಅ ಸ್ಟ್ಯಾಚ್ಯುಟರಿ ಬಾಡಿ. ಹಾಗೂ ಇದು ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆಗೆ ಸಂಬಂಧಿಸಿದ ಸಚಿವಾಲಯದ ಅಡಿಯಲ್ಲಿ ಇದು ನಿರ್ವಹಿಸುವಂತಹ ಒಂದು ಪ್ರಾಧಿಕಾರ. ಈಗ ಪ್ರಾಜೆಕ್ಟ್ ಟೈಗರ್ ಅಂತ ನಾವು ಹೇಳಿದ್ದೇವೆ. ಈ NCTಯ ಪ್ರಮುಖ ಉದ್ದೇಶ ಪ್ರಾಜೆಕ್ಟ್ ಟೈಗರ್ನ ನಿರ್ವಹಣೆ. ಸೊ ಪ್ರಾಜೆಕ್ಟ್ ಟೈಗರ್ ಅಂತ ಹೇಳಿದ್ರೆ ಹುಲಿಗಳ ಸಂರಕ್ಷಣೆಗೆ ವಿಶೇಷವಾಗಿ ಸ್ಥಾಪಿಸಲ್ಪಟ್ಟಂತ ಒಂದು ಯೋಜನೆ. ಇದು 1973ರಲ್ಲಿ ಇದು ಎಸ್ಟಾಬ್ಲಿಷ್ ಅಥವಾ ಇದನ್ನು ಸ್ಟಾರ್ಟ್ ಮಾಡಿದ್ರು. ನಿಮ್ಗೆಲ್ಲ ಗೊತ್ತಿರಬಹುದು, ನಮ್ಮ ದೇಶದಲ್ಲಿ ಈಗ ಸರಿಸುಮಾರು ಹುಲಿಗಳ ಜನಗಣತಿಗೆ ಅನುಗುಣವಾಗಿ 2967 ಹುಲಿಗಳನ್ನು ನಾವು ಕಾಣಬಹುದು. ಹಾಗೂ ಹೆಚ್ಚುವರಿಯಾಗಿ ಇದು ಮಧ್ಯಪ್ರದೇಶ ಮತ್ತು ಕರ್ನಾಟಕದಲ್ಲಿ ಇದು ಯಥೇಚ್ಛವಾಗಿ ಕಂಡುಬರುವಂಥದ್ದು. ಹಾಗೂ ಹುಲಿಗಳ ಸಂಖ್ಯೆ it has increased by 33% since the last census in 2014 when the total estimate was ಅಂದ್ರೆ ಲಾಸ್ಟ್ ಸೆನ್ಸಸ್ 2014ರಲ್ಲಿ ಇದು ಕೈಗೊಂಡಾಗ 2226 ಇತ್ತು. ಆದ್ರೆ ಈಗ ನೀವು ನೋಡಬಹುದು 2967 as per the latest tiger census. ಆ ನಿಟ್ಟಿನಲ್ಲಿ 33% ಎನ್ಹಾನ್ಸ್ಮೆಂಟ್ ಆಗಿದೆ. ಸೊ ಇದು ಯಾತಕ್ಕೋಸ್ಕರ ನಾವು ಹಾಕಿರುವಂತಹ ಪ್ರಶ್ನೆಯ ಉದ್ದೇಶ ಇಷ್ಟೇ. 19ನೇ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ಸಭೆ 5ನೇ ಜನವರಿಗೆ ಅದು ನಡೆಯಿತು. ಅಂಡರ್ ದ ಚೇರ್ಮನ್ಶಿಪ್ ಆಫ್ ದ ಯೂನಿಯನ್ ಮಿನಿಸ್ಟರ್ ಫಾರ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಶ್ರೀ ಭೂಪೇಂದರ್ ಯಾದವ್. ಸೊ ಅದರಲ್ಲಿ ನಮ್ಮ ಸಚಿವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಹುಲಿಯು ಇನ್ನೂ ಕೂಡ ನಮ್ಮ ದೇಶದ ಒಂದು ಎಂಡೇಂಜರ್ಡ್ ಸ್ಪೀಶಿ ಆಗಿದ್ದು, ಸರಿಯಾದ ರೀತಿಯ ಒಂದು ವ್ಯವಸ್ಥೆಗೆ ಅನುಗುಣವಾಗಿ ಈ ಹುಲಿಗಳ ಸಂಖ್ಯೆಯ ಒಂದು ನಿರ್ವಹಣೆಯನ್ನು ಅಥವಾ ಮೀಸಲು ಪ್ರದೇಶಗಳ ನಿರ್ವಹಣೆಯನ್ನು ನಾವು ಮಾಡಬೇಕಾದದ್ದು ನಮ್ಮ ಕರ್ತವ್ಯ ಅಂತ ಹೇಳಿಬಿಟ್ಟು ಆ ಒಂದು ಸಭೆಯಲ್ಲಿ ಅವರು ತಿಳಿಸ್ತಾರೆ. 5ನೇ ಪ್ರಶ್ನೆ ಅನ್ನೋದು ಇಂಪಾರ್ಟೆಂಟ್ ಕ್ವೆಶ್ಚನ್. ಕಿನ್ನಾಳ್ ಕ್ರಾಫ್ಟ್ ವಾಸ್ ಅವಾರ್ಡೆಡ್ ದ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಇನ್ ವಿಚ್ ಇಯರ್? ಕಿನ್ನಾಳ ಕಲೆಗೆ ಯಾವ ವರ್ಷದಲ್ಲಿ ಭೌಗೋಳಿಕ ಸೂಚ್ಯಾಂಕ ಟ್ಯಾಗ್ ನೀಡಲಾಯಿತು ಅಂತ ಇದೆ. ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಸಿ, ದಟ್ ಈಸ್ 2012. ಓಕೆ, ಸೊ ಇಲ್ಲಿ ನಾವು ನೋಡ್ಬೋದು ನೋಡಿ, ಆಪ್ಷನ್ ಸಿ ನೋಡಿ, 2012ಗೆ ಇದಕ್ಕೆ GI ಟ್ಯಾಗ್ ಸಿಕ್ಕಿರುವಂಥದ್ದು. ಕಿನ್ನಾಳ ಕಲೆ ಅಂದ್ರೆ ಹೀಗಿರ್ತದೆ ನೋಡಿ, ತುಂಬಾ ಸೊಗಸಾಗಿದೆ ಇದು ನೋಡ್ಲಿಕ್ಕೆ. ಸೊ ಇದು ನಮ್ಮ ಕರ್ನಾಟಕದ ಪ್ರಾಡಕ್ಟ್ ಅಂತ ಹೇಳೋದು ನಮ್ಗೆ ಇನ್ನೂ ಕೂಡ ಖುಷಿ ತರುವಂತ ಒಂದು ವಿಷಯ. ನೋಡಿ, ನಾವು ನೋಡ್ಬೋದು ಇಲ್ಲಿ ಕಿನ್ನಾಳ ಕಲೆ. ಸೊ ಇದು ಒಂದು ಟ್ರೆಡಿಷನಲ್ ಸಾಂಪ್ರದಾಯಿಕವಾಗಿರುವಂತ ಒಂದು ಮರದ ಒಂದು ಕರಕುಶಲ ಕಲೆ ಇದು. ಹಾಗೂ ಇದು ಉತ್ತರ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಕಿನ್ಹಾಳ್ ಅಂತ ಹೇಳುವಂತ ಒಂದು ಪಟ್ಟಣಕ್ಕೆ ಸಂಬಂಧಿಸಿದ, ವಿಶೇಷವಾಗಿ ಆ ಪಟ್ಟಣಕ್ಕೆ ಸಂಬಂಧಿಸಿದ ಒಂದು ಕಲೆ ಇದು. ಅದಕ್ಕೆ ಅದನ್ನು ಕಿನ್ನಾಳ್ ಕಲೆ ಅಂತ ಕೂಡ ಕರೀತಾರೆ. ಈ ಪಟ್ಟಣ ಏನಿದೆ, ಈ ಕಿನ್ನಾಳ್ ಟಾಯ್ಸ್ ಅಥವಾ ಈ ರಿಲಿಜಿಯಸ್ ಐಡಲ್ಸ್, ಧಾರ್ಮಿಕ ಸಾಂಪ್ರದಾಯಿಕವಾಗಿರುವಂತಹ ಈ ಒಂದು ಮರದ ಮೂರ್ತಿಗಳಿಗೆ ಮತ್ತು ಆ ಒಂದು ಮರದ ಬೊಂಬೆಗಳಿಗೆ ಅದಕ್ಕೆ ಕಿನ್ನಾಳ್ ಟಾಯ್ಸ್ ಅಂತ ಹೇಳುವಂಥದ್ದು ಅದಕ್ಕೆ ತುಂಬಾನೇ ಪ್ರಸಿದ್ಧಿಯನ್ನು ಪಡೆದಿದೆ. ಈ GI ಟ್ಯಾಗ್ ಇದಕ್ಕೆ 2012 ಪ್ರಾಪ್ತಿಯಾಗಿದೆ. ಹಾಗೂ ಈ ಒಂದು ಕಲೆಯ ಒಂದು ಕಲಾಕಾರರಿಗೆ ಚಿತ್ರಗಾರ್ಸ್ ಅಂತ ಹೇಳಿ ಅವರಿಗೆ ಹೆಸರಿದೆ. And the wood used by them is a local wood called as polki maran. Please remember this. ಕಿನ್ನಾಳ್ ಕಲೆಗೆ ಬಳಸುವಂತ ಒಂದು ವಿಶೇಷ ಮರದ ಹೆಸರೇನು ಅಂತ ಕೇಳಬಹುದು ಪರೀಕ್ಷೆಗೆ. ದ ರೈಟ್ ಆನ್ಸರ್ ಇಸ್ ಪೋಲ್ಕಿ ಮರನ್. ಸೊ ಇದನ್ನು ನಾವು ಯಾಕೆ ಪ್ರಶ್ನೆಯಲ್ಲಿ ಹಾಕೊಂಡಿದ್ದೇವೆ? ಯಾಕಂದ್ರೆ 6ನೇ ಜನವರಿಗೆ ಸಂಬಂಧಿಸಿದ ಸುದ್ದಿ ವಿಷಯಕ್ಕೆ ಸಂಬಂಧಿಸಿದಾಗೆ ಇಲ್ಲಿ ನಾವು ನೋಡಬಹುದು, ಟ್ರೆಡಿಷನಲ್ ಕಿನ್ನಾಳ್ ಟಾಯ್ಸ್ ವಿಲ್ ರಿಸೀವ್ ಡೆಡಿಕೇಟೆಡ್ ಸ್ಪೇಸ್ as ಕೊಪ್ಪಾಳ್ ಟಾಯ್ ಕ್ಲಸ್ಟರ್ and the cluster will boost the manufacturing, mechanization, sales and export of the toys. ಅಂದ್ರೆ ಕೊಪ್ಪಾಳದ ಈ ಒಂದು ಟಾಯ್ ಕ್ಲಸ್ಟರ್ ಏನಿದೆ, ಈ ನಮ್ಮ ಸಾಂಪ್ರದಾಯಿಕ ಜನಪದ ಕಿನ್ನಾಳ್ ಬೊಂಬೆಗಳಿಗೆ ಅದರ ಉತ್ಪಾದನೆ ಮತ್ತು ಅದರ ಸೇಲ್ಗೆ ಸಂಬಂಧಿಸಿದಾಗಿ ಒಂದು ಉತ್ತಮ ಒಂದು ಬೂಸ್ಟ್ ಅಥವಾ ಒಂದು ಎನ್ಕರೇಜ್ಮೆಂಟ್ ಅನ್ನು ನೀಡಲಿಕ್ಕಿದೆ. ಹಾಗೂ ಕೊಪ್ಪಳ ಈ ಒಂದು ಕಿನ್ನಾಳ್ ಟಾಯ್ಸ್ಗೆ ತುಂಬಾನೇ ಒಂದು ಫೇಮಸ್ ಆಗಿದೆ. ಸೊ ಹಾಗಾಗಿ ಈ ಒಂದು ರೀಜನ್ ನಿಂದಾಗಿ ಈ ಕಲಾಕಾರರಿಗೆ ಒಳ್ಳೆ ರೀತಿಯ ವೇದಿಕೆಯನ್ನು ಒಂದು ಕೊಡ್ಲಿಕ್ಕೆ ಈ ಒಂದು ಕ್ಲಸ್ಟರ್ ಏನಿದೆ ಅದು ತುಂಬಾನೇ ಕಾರ್ಯನಿರ್ವಹಿಸ್ತಾ ಇದೆ. ಹಾಗೆ ಕಿನ್ನಾಳದಲ್ಲಿ ಸರಿಸುಮಾರು 60ಕ್ಕಿಂತ ಹೆಚ್ಚಿನ ಕುಟುಂಬಗಳು ಈ ಕಿನ್ನಾಳ ಕಲೆಯಲ್ಲಿ ತೊಡಗಿಕೊಂಡಿದ್ದಾರೆ. ಹಾಗೂ
60+ ಫ್ಯಾಮಿಲೀಸ್ ಈ ಕಿನ್ನಾಲ್ ಗ್ರಾಮದಲ್ಲಿ ಅವರು ವಾಸ್ತವ್ಯ ಇದ್ದಾರೆ. ಇದು ಕೊಪ್ಪಾಳ ಪಟ್ಟಣದಿಂದ 12 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಗ್ರಾಮ. ಹಾಗೂ ಇದನ್ನು ಈ ಕಾಲನಿ ಅಂದ್ರೆ ಈ ಪ್ರದೇಶದಲ್ಲಿರುವಂತಹ ಕಲಾಕಾರರಿಗೆ ಚಿತ್ರಗಾರ್ ಕಾಲನಿ ಅಂತಾನೆ ಹೇಳುವಂಥದ್ದು. ಇದರಲ್ಲಿ ಸರಿಸುಮಾರು 25 ಕುಟುಂಬಗಳು ಆಕ್ಟಿವ್ ಆಗಿ ಈ ಜಾನಪದ ಅಥವಾ ಸಾಂಪ್ರದಾಯಿಕ ಕಿನ್ನಾಲ್ ಕಲೆಯಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. 6ನೇ ಪ್ರಶ್ನೆ, ಧಾರ್ಚುಲಾ ಬ್ರಿಡ್ಜ್ ಕನ್ಸ್ಟ್ರಕ್ಟೆಡ್ ಬಿಟ್ವೀನ್ ಇಂಡಿಯಾ ಅಂಡ್ ನೇಪಾಲ್ ಇಸ್ ಬಿಲ್ಟ್ ಅಕ್ರಾಸ್ ವಿಚ್ ರಿವರ್? ಭಾರತ ಮತ್ತು ನೇಪಾಳದ ನಡುವೆ ನಿರ್ಮಿಸಲಾದ ಧಾರ್ಚುಲಾ ಸೇತುವೆಯನ್ನು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ಅಂಡ್ ಫಾರ್ ದಿಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ದಟ್ ಈಸ್ ಮಹಾಕಾಳಿ ನದಿ. ಸೊ ಇದು ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಅಲ್ಲಿ ಬಂದಿರುವಂತಹ ಮಾಹಿತಿ. ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ತನ್ನ ಕ್ಯಾಬಿನೆಟ್ ಅಲ್ಲಿ ಈ ನೇಪಾಳ ಮತ್ತು ಭಾರತದ ಮಧ್ಯೆ ಇರುವಂತಹ ಈ ಒಂದು ಮಹಾಕಾಳಿ ನದಿಯ ಮೇಲೆ ಈ ಒಂದು ಸೇತುವೆಯನ್ನು ನಿರ್ಮಾಣ ಮಾಡುವುದಕ್ಕೆ, ಧಾರ್ಚುಲಾ ಅಂತ ಹೇಳುವಂತಹ ಪ್ಲೇಸ್ ನಲ್ಲಿ ಸೇತುವೆಯನ್ನು ನಿರ್ಮಾಣ ಮಾಡುವುದಕ್ಕೆ ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನು ಭಾರತ ಮತ್ತು ನೇಪಾಳದೊಟ್ಟಿಗೆ ಅದು ಮಾಡ್ಕೊಂಡ್ಬಿಟ್ಟಿದೆ. ಸೊ ಆ ನಿಟ್ಟಿನಲ್ಲಿ ಈ ಪ್ರಶ್ನೆಯನ್ನು ನಾವು ಹಾಕೊಂಡಿರುವಂಥದ್ದು. ಸೊ ಇಟ್ ಈಸ್ ಟು ಬಿ ಬಿಲ್ಟ್ ಓವರ್ ದ ರಿವರ್ ಮಹಾಕಾಳಿ ಅಟ್ ಧಾರ್ಚುಲಾ. ಸೊ ಮಹಾಕಾಳಿ ನದಿ ಅಂತ ಹೇಳಿದ್ರೆ ಇದಕ್ಕೆ ಕಾಲಿಗಂಗಾ ಅಂತ ಕೂಡ ಕರೀತಾರೆ, ಇದಕ್ಕೆ ಶಾರದಾ ನದಿ ಅಂತ ಕೂಡ ಕರೀತಾರೆ ಉತ್ತರಾಖಂಡದಲ್ಲಿ. ಇದು ಉತ್ತರ ಪ್ರದೇಶದಲ್ಲಿ ಗಾಗ್ರಾ ನದಿ ಜೊತೆ ಸೇರುತ್ತದೆ. ಇದು ಗಂಗಾ ನದಿ, ಗಾಗ್ರಾ ನದಿ ಅಂತ ಹೇಳಿದ್ರೆ ಅದು ಗಂಗಾ ನದಿಯ ಒಂದು ಉಪನದಿ. ಸೊ ಈ ಗಾಗ್ರಾ ನದಿಯನ್ನು ಮಹಾಕಾಳಿ ನದಿ ಅಲ್ಲಿ ಸೇರುವಂಥದ್ದು. ಸೊ ಈ ನದಿ ಮೇಲೆ ಇರುವಂತಹ ಬೇರೆ ಬೇರೆ ಒಂದು ಪ್ರಾಜೆಕ್ಟ್ಗಳು ಯಾವುದು ಅಂತ ಹೇಳಿದ್ರೆ ತನಕ್ಪುರ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್, ಚಮೇಲಿಯಾ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್, ಶಾರದಾ ಬ್ಯಾರೇಜ್. ಸೊ ಯಾಕಂದ್ರೆ ಶಾರದಾ ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಂದು ಹೆಸರು. ಸೊ ಈ ಎಲ್ಲ ಪ್ರಾಜೆಕ್ಟ್ಗಳು ಈ ನದಿ ಮೇಲೆ ಇದೆ. ಸೊ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಶಾರದಾ ರಿವರ್ ಆರ್ ಕಾಲಿಗಂಗಾ. ಅನದರ್ ನಮ್ಮ ರಾಜ್ಯಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆ. ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಇಸ್ ಅ ಮೇಜರ್ ಲಿಫ್ಟ್ ಇರಿಗೇಷನ್ ಸ್ಕೀಮ್ ಅಂಡ್ ಇಟ್ ಬೆನಿಫಿಟ್ಸ್ ವಿಚ್ ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕ? ಭದ್ರಾ ಮೇಲ್ದಂಡೆ ಯೋಜನೆಯು ಒಂದು ಪ್ರಮುಖ ಲಿಫ್ಟ್ ನೀರಾವರಿ ಯೋಜನೆಯಾಗಿದ್ದು ಇದು ಕರ್ನಾಟಕದ ಯಾವ ಜಿಲ್ಲೆಗಳಿಗೆ ಪ್ರಯೋಜನಗಳನ್ನು ನೀಡುತ್ತದೆ ಅಂತ ಇದೆ. ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಎ, ದಟ್ ಇಸ್ ಚಿಕ್ಕಮಗಳೂರು, ಚಿತ್ರದುರ್ಗ, ತುಮಕೂರು and ದಾವಣಗೆರೆ. Okay, CCTD. Here it is the right answer. ಸೊ ತುಂಗಾ ಮತ್ತು ಭದ್ರಾ ನದಿಗಳು ಅಂತ ಹೇಳಿದ್ರೆ ಅದು ಸೇರುವುದಕ್ಕಿಂತ ಮುಂಚೆ ಅದು ಪ್ರತ್ಯೇಕವಾಗಿ ಬೇರೆ ಬೇರೆ ನದಿಗಳಾಗಿರ್ತದೆ. ಫಾರ್ ಎಕ್ಸಾಂಪಲ್ ಭದ್ರಾ ನದಿ ಇದು ಪಶ್ಚಿಮ ಘಟ್ಟಗಳ ಶ್ರೇಣಿಯ ಕುದುರೆಮುಖ ಬಳಿಯ ಗಂಗಾ ಮೂಲದಲ್ಲಿ ಹುಟ್ಟುತ್ತದೆ ಮತ್ತು ದಖನ್ ಪ್ರಸ್ಥಭೂಮಿಯ ಮೂಲಕ ದಕ್ಷಿಣ ಭಾಗದಲ್ಲಿ ಪೂರ್ವಕ್ಕೆ ಅದು ಹರಿಯುವಂಥದ್ದು. ಓಕೆ, ಭದ್ರಾ ನದಿ ಹೀಗೆ ಇಲ್ಲಿಂದ. ಅದೇ ರೀತಿ ತುಂಗಾ ನದಿ ಪಶ್ಚಿಮ ಘಟ್ಟಗಳಲ್ಲಿ ವರಾಹ ಪರ್ವತ ಎಂದು ಕರೆಯಲ್ಪಡುವ ಬೆಟ್ಟದ ಮೇಲೆ ಅದು ಹುಟ್ಟಿಕೊಂಡು ಅದು ಕೂಡ ಹೀಗೆ ಪ್ಯಾರಲಲ್ ಆಗಿ ಇದು ಹೋಗುವಂಥದ್ದು. ಆ ನಂತರ ಇದು ಒಂದು ಕಡೆ ಸಂಗಮ ಆಗ್ತದೆ. ಅದು ಎಲ್ಲಿ ಅಂತ ಹೇಳಿ ನೋಡುವ, ಶಿವಮೊಗ್ಗದಲ್ಲಿ ಒಂದು ಪ್ಲೇಸ್ ಅಲ್ಲಿ. ಸೊ ಈ ಎರಡೂ ನದಿಗಳು ಕೂಡ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಹರಿಯುತ್ತವೆ. ಯಾವುದು? ತುಂಗಾ ಮತ್ತು ಭದ್ರಾ ನದಿಗಳು. ಆ ನಂತರ ಇದು ಶಿವಮೊಗ್ಗ ಸಮೀಪದ ಕೂಡ್ಲಿ ಎಂಬ ಸಣ್ಣ ಪಟ್ಟಣದಲ್ಲಿ ಇಲ್ಲಿ ಸಂಧಿಸ್ತದೆ. ನೋಡಿ ಇಲ್ಲಿ ಶಿವಮೊಗ್ಗದ ಕೂಡ್ಲಿ ಅಂತ ಹೇಳುವಂತಹ ಪಟ್ಟಣದಲ್ಲಿ ಈ ತುಂಗಾ ನದಿ ಮತ್ತು ಭದ್ರಾ ನದಿಯು ಸಂಧಿಸ್ತದೆ, ಅಲ್ಲಿ ಅದು ಸಂಗಮಗೊಳ್ಳುತ್ತದೆ. ಈ ಸಂಯೋಜಿತ ನದಿಯು ಆ ನಂತರ ಪೂರ್ವಕ್ಕೆ ತುಂಗಭದ್ರಾ ಎಂದು ಹರಿಯುತ್ತದೆ. ಇಲ್ಲಿಂದ ಮುಂದೆ ಅದು ತುಂಗಭದ್ರಾ ಅಂತ ಹೇಳಿ ಹರಿಯುವಂಥದ್ದು. ಓಕೆ, ಇದು ಆ ತುಂಗಭದ್ರಾ ನದಿಯು ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕೃಷ್ಣಾ ನದಿಯ ಒಂದು ಪ್ರಮುಖ ಉಪನದಿ ಕೂಡ ಹೌದು. ಹೌದಾ ಅಲ್ವಾ? ಯಾಕಂದ್ರೆ ತುಂಗಭದ್ರಾ ನದಿ ಆ ನಂತರ ಗುಂಡಿಮಲ್ಲ, ತೆಲಂಗಾಣದ ಗುಂಡಿಮಲ್ಲ ಗ್ರಾಮದಲ್ಲಿ, ಇದು ತೆಲಂಗಾಣದ ಗಡ್ವಾಲ್ ಜಿಲ್ಲೆಯಲ್ಲಿರುವಂತ ಗುಂಡಿಮಲ್ಲ ಗ್ರಾಮದಲ್ಲಿ ಅದು ಕೃಷ್ಣಾ ನದಿ ಜೊತೆ ಅದು ಸಂಗಮಗೊಳ್ತದೆ, ಅಂದ್ರೆ ಅಲ್ಲಿ ಅದು ಸೇರ್ಪಡೆಗೊಳ್ತದೆ. ಸೊ ತುಂಗಭದ್ರಾ ನದಿ ಕೃಷ್ಣಾ ನದಿಯ ಒಂದು ಪ್ರಮುಖ ಉಪನದಿಯಾಗಿದೆ, ಅದನ್ನು ನಾವು ತಿಳ್ಕೊಬೇಕು. ಈಗ ಭದ್ರಾ ಮೇಲ್ದಂಡೆ ಯೋಜನೆಗೆ ಸಂಬಂಧಿಸಿದಾಗೆ ವಿಷಯವನ್ನು ತಿಳ್ಕೊಳ್ಳುವ. ಈ ಭದ್ರಾ ಮೇಲ್ದಂಡೆ ಯೋಜನೆ ಇದೆಯಲ್ಲ, ಇದು ಕರ್ನಾಟಕ ರಾಜ್ಯದ ಮಧ್ಯಭಾಗದಲ್ಲಿ ಜಾರಿಯಲ್ಲಿರುವಂತಹ ಒಂದು ಪ್ರಮುಖ ಏತ ನೀರಾವರಿ ಯೋಜನೆಯಾಗಿದೆ. ಈ ಭಾಗದಲ್ಲಿ ಮೊದಲ ಹಂತ ಇದು ತುಂಗಾ ನದಿಯಿಂದ ಅಸ್ತಿತ್ವದಲ್ಲಿರುವಂತಹ ಭದ್ರಾ ಜಲಾಶಯಕ್ಕೆ ಮೊದಲ ಹಂತದಲ್ಲಿ 17.40 TMC ನೀರನ್ನು ಎತ್ತುವ ಒಂದು ಉದ್ದೇಶವನ್ನು ಹೊಂದಿದೆ. ಓಕೆ, ಆ ನಂತರ ಎರಡನೇ ಹಂತದಲ್ಲಿ ಇದು ಭದ್ರಾ ಜಲಾಶಯದಿಂದ 29.90 TMC ನೀರನ್ನು ಕೃಷ್ಣಾ ಜಲಾನಯನ ಪ್ರದೇಶದ ತುಂಗಭದ್ರಾ ಉಪಜಲಾನಯನ ಪ್ರದೇಶದ ಅಜ್ಜಂಪುರ ಬಳಿಯ ಕಾಲುವೆಗಳಿಗೆ ಇದು ಸಾಗಿಸುತ್ತದೆ. From this portion, second it will go to this portion.
ಕಾಲುವೆಗಳ ಮಾರ್ಗದ ನಂತರ ಚಿಕ್ಕಮಗಳೂರು, ಚಿತ್ರದುರ್ಗ, ತುಮಕೂರು ಮತ್ತು ದಾವಣಗೆರೆ ಜಿಲ್ಲೆಗಳಲ್ಲಿ ಸೂಕ್ಷ್ಮ ನೀರಾವರಿ ಮೂಲಕ 2.25 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕಿದು ನೀರುಣಿಸಲು ಇದರಿಂದ ಯೋಜನೆಯನ್ನು ರೂಪಿಸಿದ್ದಾರೆ. ಈಗ ಯೋಜನೆಯ ಪ್ರಾಥಮಿಕ ಉದ್ದೇಶವು ಖಾರಿಫ್ ಋತುವಿನಲ್ಲಿ ಸುಸ್ಥಿರ ನೀರಾವರಿ ಸೌಲಭ್ಯವನ್ನು ಒದಗಿಸುವುದು ಮತ್ತು ಚಿಕ್ಕಮಗಳೂರು, ಚಿತ್ರದುರ್ಗ, ತುಮಕೂರು ಮತ್ತು ದಾವಣಗೆರೆ ಜಿಲ್ಲೆಗಳ ಬರಪೀಡಿತ ತಾಲೂಕುಗಳಲ್ಲಿ 367 ಟ್ಯಾಂಕ್ಗಳಿಗೆ ನೀರು ತುಂಬಿಸುವ ಮೂಲಕ ಅಂತರ್ಜಲವನ್ನು ಪುನರ್ಭರ್ತಿ ಮಾಡುವುದು ಮತ್ತು ಕುಡಿಯುವ ನೀರು ಒದಗಿಸುವುದು ಉದ್ದೇಶ. ಇದು ಈ ಯೋಜನೆಯ ಇನ್ನೊಂದು ಉದ್ದೇಶ. ಸೊ ಇಲ್ಲಿ ನಾವು ನೋಡಬಹುದು ನೋಡಿ. ಸೊ ಒಂದು ಈ ಕಡೆ, ಓಕೆ, ದಿಸ್ ಇಸ್ ದ ಫಸ್ಟ್ ಫೇಸ್. ಸೆಕೆಂಡ್ ಫೇಸ್ ಅಲ್ಲಿ ಈ ಭದ್ರಾ ರಿಸರ್ವಾಯರ್ ಇಂದ ಆ ನಂತರ ಈ ಕಡೆ ಎರಡನೇ ಹಂತದಲ್ಲಿ ಈ ರೀತಿಯಾಗಿ ಮಾಡಿಕೊಳ್ಳುವಂಥದ್ದು. ಸೊ ಇದು ವೆರಿ ಇಂಪಾರ್ಟೆಂಟ್. ಈ ಪ್ರಾಜೆಕ್ಟ್ ಯಾಕೆ ಈಗ ಒಂದು ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಕರ್ನಾಟಕ ನೋಡಿ, ಇಟ್ ಹಸ್ ಸಾಟ್ ದ ನ್ಯಾಷನಲ್ ಸ್ಟೇಟಸ್ ಫಾರ್ ಅಪ್ಪರ್ ಭದ್ರಾ ಪ್ರಾಜೆಕ್ಟ್. ನೀವು ಕೇನ್ ಬೇಟ್ವಾ ಲಿಂಕ್ ಅಂತ ಹೇಳುವಂತ ಪ್ರಾಜೆಕ್ಟ್ ನ ಹಿಂದೆ ಕೇಳಿರ್ಬೋದು. ನೀವು ಕೇನ್ ಬೇಟ್ವಾ ಲಿಂಕ್ ಅಂತ ಕೇಳಿದ್ದೀರಾ? ಸೊ ಕೇನ್ ಬೇಟ್ವಾ ಲಿಂಕ್ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಇದು ನದಿಗಳಿಗೆ ಸಂಬಂಧಿಸಿದ ಲಿಂಕ್ ಪ್ರಾಜೆಕ್ಟಿಗೆ ಸಂಬಂಧಿಸಿದಾಗಿ ಕೇಂದ್ರ ಸರ್ಕಾರವು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅಂದ್ರೆ ಜವಾಬ್ದಾರಿಯಿಂದ ತೆಗೆದುಕೊಂಡಿರುವಂತ ಪ್ರಾಜೆಕ್ಟ್. ಇದರರ್ಥ ಈ ಕೇನ್ ಬೇಟ್ವಾ ಅಂತ ಹೇಳುವಂತ ನದಿ ಇದೆಯಲ್ಲ, ಇದು ಯಮುನಾ ನದಿಯ ಉಪನದಿಗಳಾಗಿದ್ದು ಈ ಎರಡೂ ನದಿಗಳಿಗೂ ಕೂಡ ಒಂದು ಲಿಂಕ್ ಮಾಡುವಂತ ಒಂದು ರಿವರ್ ಪ್ರಾಜೆಕ್ಟ್ ಇದು. ಸೊ ಈ ಪ್ರಾಜೆಕ್ಟ್ ಅನ್ನು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ವಹಿಸಿಕೊಂಡು ಫಂಡಿಂಗ್ ಅನ್ನು ಅದಕ್ಕೆ ಮಾಡ್ಲಿಕ್ಕಿದೆ. ಸೊ ಆ ಹಿನ್ನೆಲೆಯಲ್ಲಿ ಇರ್ಬೋದೋ ಏನೋ ಕರ್ನಾಟಕ ಕೂಡ ಈ ನಮ್ಮ ಭದ್ರಾ ಮೇಲ್ದಂಡೆ ಪ್ರಾಜೆಕ್ಟಿಗೆ ರಾಷ್ಟ್ರೀಯ ಸ್ಟೇಟಸ್ ಕೊಡಬೇಕು ಅಂತ ಹೇಳಿ ಒಂದು ಕೋರಿಕೆಯನ್ನು ಇಟ್ಟಿದೆ. ಓಕೆ, ಸೊ ಅದಕ್ಕೆ ಸಂಬಂಧಿಸಿದಾಗಿ 6ನೇ ಡಿಸೆಂಬರ್ 2021 ಒಂದು ಹೈ ಲೆವೆಲ್ ಕಮಿಟಿ ಮೀಟಿಂಗ್ ನಲ್ಲಿ ದ ಸೆಂಟರ್ ಹ್ಯಾಸ್ ಅಲೌಡ್ ಕರ್ನಾಟಕ ಅಂಡ್ ಆಂಧ್ರ ಪ್ರದೇಶ್ ಟು ಎಕ್ಸ್ಪ್ರೆಸ್ ದ ಒಪಿನಿಯನ್ಸ್ ಆನ್ ದಿಸ್ ಪ್ರಪೋಸಲ್. ಓಕೆ, ಸೊ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಕ್ಕೆ ಸಂಬಂಧಿಸಿದಾಗಿ ಈ ಯೋಜನೆಗೆ ಸಂಬಂಧಿಸಿದ ತಮ್ಮ ಒಂದು ರೀತಿಯ ಒಪಿನಿಯನ್ ಅನ್ನು ಈ ಒಂದು ಪ್ರಪೋಸಲ್ಗೆ ಸಂಬಂಧಿಸಿದಾಗೆ ನಿಮ್ಮ ಒಂದು ರೀತಿಯ ಹೇಳಿಕೆಯನ್ನು ಹೇಳಿ ಅಂತ ಹೇಳಿ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಆಂಧ್ರ ಪ್ರದೇಶ ಏನ್ ಹೇಳಿದೆ ಅಂತ ಹೇಳಿದ್ರೆ, ಹ್ಯಾಸ್ ಅಬ್ಜೆಕ್ಟೆಡ್ ಟು ಕರ್ನಾಟಕಸ್ ಪ್ರಪೋಸಲ್ ಸೀಕಿಂಗ್ ನ್ಯಾಷನಲ್ ಪ್ರಾಜೆಕ್ಟ್ ಸ್ಟೇಟಸ್ ಟು ಅಪ್ಪರ್ ಭದ್ರಾ ಪ್ರಾಜೆಕ್ಟ್. ಸೊ ಈ ಸಂದರ್ಭದಲ್ಲಿ ಆಂಧ್ರ ಪ್ರದೇಶಕ್ಕೆ ಅಬ್ಜೆಕ್ಷನ್ ಹಾಕಿದೆ. ಕರ್ನಾಟಕ ಈ ಒಂದು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಸಂಬಂಧಿಸಿದಾಗೆ ಈ ಒಂದು ವಿಷಯ ಅಂದ್ರೆ ಈ ಕರ್ನಾಟಕ ರಾಜ್ಯ ಏನು ಇದಕ್ಕೆ ನ್ಯಾಷನಲ್ ಸ್ಟೇಟಸ್ ಕೇಳ್ತಾ ಇದೆ, ಸೊ ಅದಕ್ಕೆ ಸಂಬಂಧಿಸಿದಾಗೆ ಆಂಧ್ರ ಪ್ರದೇಶಕ್ಕೆ ಒಂದು ಅಬ್ಜೆಕ್ಷನ್ ಅನ್ನು ಹಾಕಿದೆ. ಯಾಕಂದ್ರೆ ಈ ನದಿ ಜೋಡಣೆಗೆ ಸಂಬಂಧಿಸಿದ ಒಂದು ವಿಷಯಗಳು ಬರುವಾಗ, ನದಿಗಳು ಬೇರೆ ಬೇರೆ ರಾಜ್ಯಗಳಿಗೆ ಹರಿಯುವಂತ ಸಂದರ್ಭ ಇರುವಾಗ ಅದು ನ್ಯಾಷನಲ್ ಸ್ಟೇಟಸ್ ಆಗಿ ಅದು ಕನ್ವರ್ಟ್ ಆಗಬೇಕು ಅಂತ ಹೇಳಿದ್ರೆ ಫಸ್ಟ್ ಅಂಡ್ ದ ಫಾರ್ಮೋಸ್ಟ್ ಹೆಚ್ಚುವರಿಯಾಗಿ ಅಂದ್ರೆ ಸಮ ಪ್ರಮಾಣದಲ್ಲಿ ಎರಡೂ ರಾಜ್ಯಗಳಿಗೆ ಕೂಡ ಅದರಿಂದ ಒಂದು ಉಪಯುಕ್ತತೆ ಇರಬೇಕು. ಎರಡನೇದಾಗಿ ಎರಡೂ ರಾಜ್ಯಗಳು ಅಥವಾ ಆ ಒಂದು ಪ್ರಾಜೆಕ್ಟ್ಗೆ ಸಂಬಂಧಿಸಿದ ಒಂದು MOU ಅಲ್ಲಿ ಇರುವಂತಹ ರಾಜ್ಯಗಳ ಮಧ್ಯೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಇರಬಾರ್ದು. ಸೊ ಕೇನ್ ಬೇಟ್ವಾ ಪ್ರಾಜೆಕ್ಟ್ ಅಲ್ಲಿ ನಾವು ನೋಡಿದ್ರೆ ನಮ್ಮ ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿ ಮತ್ತೆ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶದ ಸರ್ಕಾರಗಳಿಗೆ ಯಾವುದೇ ಇದಕ್ಕೆ ಸಂಬಂಧಿಸಿದಾಗೆ ತಗಾದೆಗಳು ಇರಲಿಲ್ಲ. ಸೊ ಹಾಗಾಗಿ ಇದು ಸುಸೂತ್ರವಾಗಿ ನಡೆದು ಈ ಪ್ರಾಜೆಕ್ಟ್ಗೆ ಸಂಬಂಧಿಸಿದಾಗೆ ಸೆಂಟ್ರಲ್ ಫಂಡಿಂಗ್ ಇತ್ತೀಚೆಗೆ ಕ್ಯಾಬಿನೆಟ್ ಅಲ್ಲಿ ಕೂಡ ಅಪ್ರೂವ್ ಆಯಿತು. ಸೊ ಬಟ್ ಇವಾಗ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಸಂಬಂಧಿಸಿದಾಗೆ ಆಂಧ್ರ ಪ್ರದೇಶ ಇದಕ್ಕೆ ತಗಾದೆಯನ್ನು ಎತ್ತುತ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಈ ರೀತಿಯ ಒಂದು ಅಬ್ಜೆಕ್ಷನ್ ಇರುವಾಗ ಕೇಂದ್ರ ಸರ್ಕಾರ ಅದನ್ನು ಯಾವ ರೀತಿಯಾಗಿ ಪರಿಗಣಿಸ್ತದೆ ಅಂತ ಹೇಳುವುದನ್ನು ನಾವು ಕಾದು ನೋಡಬೇಕು. ಸೊ ಈ ವಿಷಯವನ್ನು ವಾಟರ್ ರಿಸೋರ್ಸ್ ಮಿನಿಸ್ಟರ್ ಗೋವಿಂದ್ ಕಾರಜೋಲ್ ಅವರು ತಿಳಿಸಿದ್ದಾರೆ. ಯಾಕಂದ್ರೆ ಈಗ ನಿಮ್ಗೆ ಅನ್ಸ್ಬೋದು ಆಂಧ್ರ ಪ್ರದೇಶಕ್ಕೆ ಯಾಕೆ ಅಂತ ಹೇಳಿ. ಯಾಕಂದ್ರೆ ನೋಡಿ, ತುಂಗಭದ್ರಾ ನದಿ ಅಂತ ಹೇಳುವಂಥದ್ದು ಇದು ಕೃಷ್ಣಾ ನದಿಯ ಉಪನದಿಯಾಗಿದ್ದು ಕೃಷ್ಣಾ ನದಿ ಆಂಧ್ರ ಪ್ರದೇಶನ ಒಂದು ಜಲನಯನ ವ್ಯಾಪ್ತಿಯಲ್ಲಿ ಕೂಡ ಬರ್ತದೆ. ಸೊ ಹಾಗಾಗಿ ಡೆಫಿನೆಟ್ ಆಗಿ ಆಂಧ್ರ ಪ್ರದೇಶ, ತೆಲಂಗಾಣ ಈ ರಾಜ್ಯಗಳ ಒಂದು ರೀತಿಯ ಹೊಂದಾಣಿಕೆ ಮತ್ತು ಅಸ್ತು ಅಥವಾ ಅಪ್ರೂವಲ್ ಇದಕ್ಕೆ ಬೇಕೇ ಬೇಕಾಗ್ತದೆ. ಸೊ ಇದರಿಂದ ಏನೆಲ್ಲ ಹೆಲ್ಪ್ ಆಗ್ಲಿಕ್ಕಿದೆ, ಈಗ ರಾಷ್ಟ್ರೀಯ ಪ್ರಾಜೆಕ್ಟ್ ಅಂತ ಹೇಳಿ ಕನ್ಸಿಡರ್ ಆದ್ರೆ ಏನು ಒಂದು ರಾಜ್ಯಕ್ಕೆ ಅದರಿಂದ ಬೆನಿಫಿಟ್ ಏನಾಗ್ತದೆ ರಾಷ್ಟ್ರೀಯ ಪ್ರಾಜೆಕ್ಟ್ ಅಂತ ಹೇಳಿ ಕನ್ಸಿಡರ್ ಆದ್ರೆ, ಒಂದು ಏನಂತ ಹೇಳಿದ್ರೆ ಕೆಲವೆಲ್ಲ ಒಂದು ರೀತಿಯ ಅಂದ್ರೆ ಆಕ್ಸಿಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್, ಅದಕ್ಕೆ ಒಂದು ಬೇಕಾಗಿರುವಂತ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆಯಾ ಅಂತ ಹೇಳುವಂಥದ್ದನ್ನು ಫಸ್ಟ್ ಪರಿಶೀಲಿಸ್ತಾರೆ. ಓನ್ಲಿ ಮೇಜರ್ ಇರಿಗೇಷನ್ ಅಂಡ್ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ಸ್ ಅಂದ್ರೆ ದೊಡ್ಡ ಮಟ್ಟದ ಈ ನೀರಾವರಿ ಪ್ರಾಜೆಕ್ಟ್ಗಳಿಗೆ ಮಾತ್ರ ಈ ರಾಷ್ಟ್ರೀಯ ಪ್ರಾಜೆಕ್ಟ್ ಅಂತ ಹೇಳಿ ಮಾನ್ಯತೆಯನ್ನು ಕೊಡ್ತಾರೆ. ಇನ್ನು ಮೇನ್ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಯಾವ ರಾಜ್ಯಗಳಿಗೆ ಇದೊಂದು ಯಾವುದೇ ನೀರಾವರಿ ಪ್ರಾಜೆಕ್ಟ್ ರಾಷ್ಟ್ರೀಯ ಪ್ರಾಜೆಕ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ ಅದರ ಸರಿಸುಮಾರು 90% ಆಫ್ ದ ಫಂಡಿಂಗ್ ಆಫ್ ದ ಪ್ರಾಜೆಕ್ಟ್ ವಿಲ್ ಬಿ ಗಿವನ್ ಬೈ ದ ಸೆಂಟ್ರಲ್ ಗವರ್ಮೆಂಟ್.
90% ಆ ಪ್ರಾಜೆಕ್ಟ್ನ ಅಪ್ರೂವಲ್ ಮತ್ತು ಫಂಡಿಂಗ್ ಅನ್ನು ಕೇಂದ್ರ ಸರ್ಕಾರ ಮಾಡುವಂಥದ್ದು. ಅದು ಈ ಪ್ರಾಜೆಕ್ಟ್ನ ಒಂದು ಉಪಯೋಗ. ಸೊ ಇದು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಇರುವಂಥದ್ದು. ಇದು ಇವತ್ತಿನ ಪ್ರಶ್ನೆಗಳು. ಓಕೆ, ಒಪೆಕ್ನ ಪ್ರಧಾನ ಕಚೇರಿ ಎಲ್ಲಿದೆ? ತುಂಗಾ ಮತ್ತು ಭದ್ರಾ ನದಿಯ ಸಂಗಮ ಯಾವ ಸ್ಥಳದಲ್ಲಿದೆ? ಕಿನ್ನಾಳ್ ಪಟ್ಟಣವು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ವೆರಿ ಈಸಿ ಆಗಿರುವಂತಹ ಪ್ರಶ್ನೆಗಳು ಇವತ್ತಿನ ಈ ಸೆಷನ್ಗೆ ಸಂಬಂಧಿಸಿದ ಹಾಗೆ. ಸೊ ಆದಷ್ಟು ಬೇಗ ಸರಿ ಉತ್ತರವನ್ನು ಮೆಸೇಜ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ವಿಡಿಯೋ ಲೈಕ್ ಆದರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ಸೆಷನ್ ಅನ್ನು ನಾನು ಎಂಡ್ ಮಾಡ್ತೇನೆ. ನಾಳೆ ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಹಾಜರಾಗ್ತೇನೆ. Until then, take care and have a nice day.